ರಾಜ್ಯದ ಹೆಸರನ್ನ ಕೇರಳಂ ಅಂತ ಚೇಂಜ್ ಮಾಡೋ ಪ್ರಸ್ತಾಪ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇರಳ ವಿಧಾನಸಭೆ ಈಗಾಗಲೇ 2 ಸಲ ಸರ್ವಾನುಮತದಿಂದ ನಿರ್ಣಯಗಳನ್ನು ಅಂಗೀಕರಿಸಿದೆ. ಸಂವಿಧಾನದಲ್ಲಿ ರಾಜ್ಯದ ಹೆಸರನ್ನ ಮಲಯಾಳಂ ಭಾಷೆಯಲ್ಲಿ ಬರೆಯೋ ಹಾಗೆ ಬರೆಯಲಾಗಿದೆ. ಈಗ ಕೇಂದ್ರ ಸರ್ಕಾರ ಕೇರಳಂ ಹೆಸರಿಗೆ ಅನುಮೋದನೆಯನ್ನ ಕೊಟ್ಟಿದೆ. ಇದರ ಮಧ್ಯೆ ಕೇರಳ ಮತ್ತು ಕೇರಳಂ ಪದಗಳ ಮೂಲಕ್ಕೆ ವಿಭಿನ್ನ ಐತಿಹಾಸಿಕ ಹಾಗೆ ಭಾಷಾ ವಿವರಣೆಗಳನ್ನು ಕೂಡ ಕೊಡಲಾಗಿದೆ. ಕೇರಳ ಸರ್ಕಾರ ರಾಜ್ಯದ ಅಧಿಕೃತ ಹೆಸರನ್ನ ಕೇರಳದಿಂದ ಕೇರಳಂ ಅಂತ ಬದಲಾಯಿಸಬೇಕು ಅಂತ ಬಯಸಿದೆ. ಕೇಂದ್ರ ಸರ್ಕಾರಕ್ಕೂ ಇದಕ್ಕೆ ಅನುಮೋದನೆ ಕೊಟ್ಟಾಗಿದೆ. ಕೇರಳಂ ಅನ್ನೋದು ಮಲಯಾಳಂನಲ್ಲಿ ಬರೆಯೋ ಹಾಗೆ ಮಾತನಾಡೋ ಹೆಸರು. ಕೇರಳ ವಿಧಾನಸಭೆ ರಾಜ್ಯದ ಹೆಸರನ್ನ ಸಂವಿಧಾನದಲ್ಲಿ ಕೇರಳಂ ಅಂತ ಸೇರಿಸೋದಕ್ಕೆ 2 ಸಲ ಸರ್ವಾನುಮತದಿಂದ ನಿರ್ಣಯಗಳನ್ನು ಅಂಗೀಕರಿಸಿತ್ತು. ಕೇಂದ್ರ ಸರ್ಕಾರದ ಸಚಿವ ಸಂಪುಟದ ಪ್ರಸ್ತಾವನೆಯನ್ನ ಅನುಮೋದಿಸಿದ್ದು ಸಂವಿಧಾನದ ಮೊದಲ ವೇಳಾಪಟ್ಟಿಯನ್ನ ತಿದ್ದುಪಡಿ ಮಾಡಬೇಕಾಗತ್ತೆ. 8ನೇ ವೇಳಾಪಟ್ಟಿಯಲ್ಲಿ ಪಟ್ಟಿ ಮಾಡಿರೋ ಎಲ್ಲಾ ಭಾಷೆಗಳಲ್ಲಿ ರಾಜ್ಯದ ಹೆಸರನ್ನ ಕೇರಳಂ ಅಂತ ಬರೆಯಲಾಗುತ್ತೆ. ಸೊ ಹೆಸರು ಬದಲಾವಣೆಯನ್ನ ಜಾರಿಗೆ ತರೋದಕ್ಕೆ ಸಂಸತ್ತು ತಿದ್ದುಪಡಿಯನ್ನ ಅಂಗೀಕರಿಸಬೇಕಾಗತ್ತೆ. ಇಲ್ಲಿ ವಾಸ್ತವವಾಗಿ ಕೇರಳ ಹಾಗೆ ಕೇರಳಂ ಒಂದೇ ರಾಜ್ಯದ ಹೆಸರಿನ 2 ರೂಪಗಳು. ಕೇರಳಂ ಅನ್ನೋದು ಮಲಯಾಳಂ ಭಾಷೆಯ ಮೂಲ ರೂಪ ಆಗಿದ್ರೆ ಕೇರಳ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಅದರ ಜನಪ್ರಿಯ ರೂಪ ಆಗಿದೆ. ಆದ್ರೆ ಆ ರಾಜ್ಯದ ಜನರು ಅದನ್ನ ತಮ್ಮದೇ ಆದ ಭಾಷೆಯಲ್ಲಿ ಕೇರಳಂ ಅಂತ ಉಚ್ಚರಿಸ್ತಾರೆ. ಭಾಷಾಶಾಸ್ತ್ರದ ಪ್ರಕಾರ ಅನೇಕ ಭಾರತೀಯ ರಾಜ್ಯಗಳ ಹೆಸರುಗಳು ಸ್ಥಳೀಯ ಭಾಷೆ ಮತ್ತು ಇಂಗ್ಲಿಷ್ನಲ್ಲಿ ಭಿನ್ನವಾಗಿದೆ. ಇಲ್ಲೂ ಕೂಡ ಮುಖ್ಯ ವ್ಯತ್ಯಾಸ ಅಂದ್ರೆ ಭಾಷೆಯಲ್ಲಿ ರಾಜ್ಯದ ಗುರುತು ಅಥವಾ ಗಡಿಗಳಲ್ಲ ಅನ್ನೋದು. ಕೇರಳಂ ಅನ್ನೋ ಹೆಸರಿನ ಮೂಲದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿದೆ. ಐತಿಹಾಸಿಕ ದಾಖಲೆಗಳು ಕ್ರಿಸ್ತಪೂರ್ವ 257 ದಿನಾಂಕದ ಚಕ್ರವರ್ತಿ ಅಶೋಕನ ಶಾಸನ ಕೇರಳ ಪುತ್ರ ಅನ್ನೋ ಪದವನ್ನ ಉಲ್ಲೇಖಿಸುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಆ ಸಮಯದಲ್ಲಿ ಈ ಪ್ರದೇಶ ಹೇಗೋ ಕೇರಳದೊಂದಿಗೆ ಸಂಬಂಧ ಹೊಂದಿತ್ತು ಅನ್ನೋದನ್ನು ಕೂಡ ಸೂಚಿಸುತ್ತೆ. ಇನ್ನೊಂದು ಕಡೆ ಕೇರಳದ ಮೂಲದ ಬಗ್ಗೆ ಕೂಡ ಬೇರೆ ಅಭಿಪ್ರಾಯಗಳಿದೆ. ಒಂದು ಸಿದ್ಧಾಂತ ಇದು ಪ್ರಾಚೀನ ಚೇರ ರಾಜವಂಶದವರಾದ ಚೇರಂಗೆ ಸಂಬಂಧಪಟ್ಟಿದೆ ಅಂತ ಹೇಳುತ್ತೆ. ಮೊದಲ ಮಲಯಾಳಂ ಇಂಗ್ಲಿಷ್ ನಿಘಂಟನ್ನ ಸಂಕಲಿಸಿದ ಜರ್ಮನ್ ವಿದ್ವಾಂಸ ಡಾಕ್ಟರ್ ಹರ್ಮನ್ ಗುಂಟರ್ಡ್ ಕೇರಂ ಅನ್ನೋ ಪದವನ್ನ ಚೇರಂನ ರೂಪಾಂತರ ಅಂತ ಪರಿಗಣಿಸಿ ಕೇರಳಕ್ಕೆ ಅದರೊಂದಿಗೆ ಸಂಬಂಧವನ್ನ ಇಟ್ಟಿದ್ದಾರೆ ಅಂತ. ಸೊ ಇನ್ನೊಂದು ನಂಬಿಕೆ ಪ್ರಕಾರ ಕೇರಳಂ ಅನ್ನೋ ಪದ ಕೇರ ಅನ್ನೋ ಪದದಿಂದ ಬಂದಿದೆ. ಇದರ ಅರ್ಥ ತೆಂಗಿನ ಮರ ಅಂತ. ರಾಜ್ಯದಲ್ಲಿ ತೆಂಗಿನ ಮರಗಳು ಜಾಸ್ತಿ ಇರೋದ್ರಿಂದ ಇದು ತೆಂಗಿನ ನಾಡು ಅನ್ನೋ ಅರ್ಥಕ್ಕೂ ಕೂಡ ಸಂಬಂಧಪಟ್ಟಿದೆ. ಒಟ್ನಲ್ಲಿ ಈಗ ಇನ್ ಮುಂದೆ ಕೇರಳವನ್ನ ಕೇರಳಂ ಅಂತ ಕರಿಬೇಕಾಗತ್ತೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ಈ ವಿಚಾರಕ್ಕೆ ಸ್ವಲ್ಪ ಕೆರಳಿದ್ದಾರೆ. ಯಾಕಂದ್ರೆ ಕೇರಳದ ಹೆಸರನ್ನ ಕೇರಳಂ ಅಂತ ಬದಲಿಸೋ ನಿರ್ಣಯಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆದರೆ ಪಶ್ಚಿಮ ಬಂಗಾಳದ ಅಧಿಕೃತ ಹೆಸರನ್ನ ಬಂಗಾಳ ಅಂತ ಬದಲಿಸಬೇಕು ಅಂತ ಕೇಂದ್ರವನ್ನ ಎಷ್ಟೇ ಸಲ ಮನವಿ ಮಾಡಿಕೊಂಡ್ರು ಪರಿಗಣಿಸ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಪಶ್ಚಿಮ ಬಂಗಾಳವನ್ನ ಯಾವಾಗಲೂ ಕಡೆಗಣಿಸಲಾಗ್ತಾ ಇದೆ. ಮುಂದೊಂದು ದಿನ ಬಿಜೆಪಿ ಅಧಿಕಾರದಲ್ಲಿರೋದಿಲ್ಲ, ಆಗ ನಾವು ಹೆಸರನ್ನ ಚೇಂಜ್ ಮಾಡ್ಕೊಳ್ತೀವಿ ಅಂತಾನು ಹೇಳಿದ್ದಾರೆ. দেখুন কেরালার নাম কেরালা হয়েছে এতে আমরা খুশি। কনগ্রাচুলেশন টু কেরালা অফ মাই ব্রাদার্স এন্ড সিস্টার্স। কিন্তু সাথে সাথে এটা আমি নিশ্চয়ই বলবো যে আমাদের বাংলা রাজ্যের নাম দেওয়ার ব্যাপারটা আমরা 2-3 বার করে করে বারবার কেন্দ্র থেকে সংশোধনী এসছে, যা যা বলেছে সব করে দিয়েছে. ಇನ್ನು ದೆಹಲಿ ವಿಚಾರ ಅಂತ ಬಂದಾಗ ದೆಹಲಿಯ ಹೆಸರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತಹ ಪ್ರಸ್ತಾಪ ಕೂಡ ಇದೆ. ಬಹಳ ದಿನಗಳಿಂದ ಈ ವಿಚಾರ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಾಚೀನ ಇತಿಹಾಸ ಹಾಗೆ ಸಂಸ್ಕೃತಿಯೊಂದಿಗೆ ಸಂಪರ್ಕಿಸುವುದಕ್ಕೆ ದೆಹಲಿಗೆ ಇಂದ್ರಪ್ರಸ್ಥ ಅಂತ ಮರುನಾಮಕರಣ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಒತ್ತಾಯ ಮಾಡಿದೆ. ಈ ಹಿಂದೆ ಅನೇಕ ಸಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಂದ್ರಪ್ರಸ್ಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ ರೈಲು ನಿಲ್ದಾಣವನ್ನ ಇಂದ್ರಪ್ರಸ್ಥ ರೈಲು ನಿಲ್ದಾಣ, ಹಾಗೆ ಶಹಜಾನಾಬಾದ್ ಅಭಿವೃದ್ಧಿ ಮಂಡಳಿಯನ್ನ ಇಂದ್ರಪ್ರಸ್ಥ ಅಭಿವೃದ್ಧಿ ಮಂಡಳಿ ಅಂತ ಮರುನಾಮಕರಣ ಮಾಡಬೇಕು ಅಂತಾನು ಆಗ್ರಹಿಸಿತ್ತು. ದೆಹಲಿ ಹೆಸರನ್ನ ಇಂದ್ರಪ್ರಸ್ಥ ಅಂತ ಬದಲಿಸಬೇಕು. ಇದರಿಂದ ರಾಜಧಾನಿಯ ಹೆಸರನ್ನ ಅದರ ಪ್ರಾಚೀನ ಇತಿಹಾಸ ಹಾಗೆ ಸಂಸ್ಕೃತಿಯೊಂದಿಗೆ ಸಂಯೋಜಿಸಬಹುದು ಅಂತ ವಿಎಚ್ಪಿ ದೆಹಲಿ ಪ್ರಾಂತ ಕಾರ್ಯದರ್ಶಿ ಸುರೇಂದ್ರ ಕುಮಾರ್ ಗುಪ್ತಾ ಅವರು ಈ ಹಿಂದೆ ಪ್ರಸ್ತಾಪ ಮಾಡಿದ್ರು. ಇಂದ್ರಪ್ರಸ್ಥ ಅಂತ ಹೇಳಿದಾಗ 5,000 ವರ್ಷಗಳ ವೈಭವದ ಇತಿಹಾಸದೊಂದಿಗೆ ಸಂಪರ್ಕ ಸಾಧಿಸ್ತೀವಿ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ರು. ಸೊ ಈಗ ಕೇರಳದ ಹೆಸರೇನೋ ಚೇಂಜ್ ಆಯಿತು. ಮುಂದಿನ ದಿನಗಳಲ್ಲಿ ದೆಹಲಿ ಹೆಸರನ್ನ ಚೇಂಜ್ ಮಾಡೋದಕ್ಕೆ ಏನಾದರೂ ಮೋದಿ ಸರ್ಕಾರ ಮನಸ್ಸು ಮಾಡುತ್ತಾ? ಮಮತಾ ಬ್ಯಾನರ್ಜಿ ಅವರು ಕೂಡ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಹೆಸರನ್ನು ಕೂಡ ಚೇಂಜ್ ಮಾಡಬೇಕು ಅಂತ. ಸೊ ಕಾದು ನೋಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಹೀಗೆ ದೆಹಲಿ ಹೆಸರನ್ನು ಕೂಡ ಚೇಂಜ್ ಮಾಡಬೇಕು, ಅದಕ್ಕೆ ಇಂದ್ರಪ್ರಸ್ಥ ಅನ್ನೋ ಹೆಸರನ್ನ ಇಟ್ಟರೆ ಚೆನ್ನಾಗಿರುತ್ತಾ, ಇಡಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.